ಸುವರ್ಣ ಮಹೋತ್ಸವ. ಇಂದು ಮಕ್ಕಳ ದಿನಾಚರಣೆ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಗಳ ಲೋಕಾರ್ಪಣೆಯ ಕಾರ್ಯಕ್ರಮ ಇಲ್ಲಿಗೆ ಪ್ರಾರಂಭವಾಗ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆಗಮನದಲ್ಲಿ ಅವರಿಗೆ ತುಂಬ ಹೃದಯದ ಗೌರವಾನ್ವಿತ ಪ್ರೀತಿಯ ಆದರದ ಸ್ವಾಗತವನ್ನ ಕೋರ್ತಾ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಮಹಿಳಾ ಪರವಾದ ಚಿಂತನೆಯುಳ್ಳಂತಹ ಸರ್ಕಾರ, ಅದು ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ. ಸನ್ಮಾನಿಸಿದ್ದಾರೆ ವೇದಿಕೆಯಲ್ಲಿ ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತಿಗೆ ಅನ್ನ ಉಡಿಸಿ, ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೆಣ್ಣು ಮಕ್ಕಳನ್ನ ಶಕ್ತಿವಂತರಾಗಿ ರೂಪಿಸಲು ಉಚಿತವಾಗಿ ಪ್ರಯಾಣಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಯನ್ನ ಕೊಟ್ಟಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರ. ಕಲಿತ ಹೆಣ್ಣು ಮನೆಯ ಕಣ್ಣು, ಅಕ್ಷರ ಕಲಿತ ನಾರಿ ದೇಶದ ಪ್ರಗತಿಗೆ ದಾರಿ ಎನ್ನುವಂತಹ ಮಾತಿನಲ್ಲಿ ಭರವಸೆ ಇಟ್ಟು ಸಮರ್ಪಣಾ ಮನೋಭಾವದಿಂದ ಜನಸೇವೆಗಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸೇವೆಗಾಗಿ, ಅವರ ಬಲವರ್ಧನೆಗಾಗಿ, ಆರ್ಥಿಕ ಸಬಲೀಕರಣಕ್ಕಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಅಹರ್ನಿಶೆ ಶ್ರಮಿಸುತ್ತಿದ್ದಾರೆ ನಿಮ್ಮೆಲ್ಲರ ಹೆಮ್ಮೆಯ ನಾಯಕಿ. ತನ್ನ ನಾಯಕತ್ವದಿಂದ ನಾವೀನ್ಯತೆಯನ್ನ ಇಲಾಖೆಗೆ ತಂದಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಅತ್ಯಂತ ದಕ್ಷತೆಯಿಂದ ಸಾಕಾರಗೊಳಿಸ್ತಾ ಇರುವಂತಹ ಮಾನ್ಯ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರಿಗೆ ಅಭಿಮಾನದ ಚಪ್ಪಾಳೆಗಳ ಸುರಿಮಳೆಯಾಗಲಿ ಬಂಧುಗಳೇ. ಈ ಒಂದು ಸುಂದರವಾದ ಕಾರ್ಯಕ್ರಮ, ಇವತ್ತಿನ ನಮ್ಮ ಈ ಒಂದು ಅಭೂತಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಹಲವಾರು ಅದ್ಭುತ ಕ್ಷಣಗಳನ್ನ ನೀವು ಕಂಡುಹಿಡಿಯಬಹುದು. ಇವತ್ತಿನ ನಮ್ಮ ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ, ಹಲವಾರು ಅದ್ಭುತವಾದ ಯೋಜನೆಗಳನ್ನ ಇವತ್ತು ನಾವು ಸುವರ್ಣ ಮಹೋತ್ಸವದ ಆಚರಣೆಯನ್ನ ಆಚರಿಸ್ತಾ ಇದೀವಿ. ನಮ್ಮ ಈಗಾಗಲೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರು ಆಗಮಿಸಿ ಆಸೀನರಾಗಿದ್ದಾರೆ. ಆ ಎಲ್ಲ ಮಾನ್ಯರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ. ಬಡ ಮಕ್ಕಳ ತೊಟ್ಟಿಲು ಅಂಗನವಾಡಿಗೆ ಬರುವಂತಹ ಪ್ರತಿಯೊಂದು ಕೂಸನ್ನು ತಮ್ಮ ಹೆತ್ತ ಕೂಸಿನ ಹಾಗೆ ಪೊರೆಯುವಂತಹ ಮಹಾಮಾತೆಯರು, ಶಿಕ್ಷಕಿಯರು, ಅಕ್ಷರ ಕಲಿಸುವಂತಹ ಶಿಕ್ಷಕಿಯರು, ಕಾರ್ಯಕರ್ತೆಯರು, ಸಹಾಯಕರು ಎಲ್ಲರೂ ಒಟ್ಟಾಗಿ ಇಲ್ಲಿ ಸೇರಿದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಮನೆಯ ಮಕ್ಕಳಿಗೆ ಮಾರ್ಗದರ್ಶನ ನೀಡುವಂತಹ ಹಿರಿಯರೆಲ್ಲರೂ, ಹಿರಿಯ ನಾಗರಿಕರು ಒಟ್ಟಾಗಿ ಸೇರಿದ್ದಾರೆ. ಅವರನ್ನ ಗೌರವಿಸುವಂತಹ ಸುಕ್ಷಣಕ್ಕೆ, ಸೌಭಾಗ್ಯದ ಕ್ಷಣಗಳಿಗೆ ನಾವು ಕೂಡ ಜೊತೆಯಾಗೋಣ. ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ. ಪ್ರಿಯ ಬಂಧುಗಳೇ, ಕಾರ್ಯಕ್ರಮದ ಪ್ರಾರಂಭದ ಕ್ಷಣದಿಂದ ಕಡೆಯ ಕ್ಷಣದವರೆಗೂ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರವಿರಲಿ. ನಿಮ್ಮ ಆಸನಗಳಲ್ಲಿಯೇ ಕುಳಿತುಕೊಂಡು ಕಡೆಯ ಕ್ಷಣದವರೆಗೂ ನೀವು ಭಾಗಿಗಳಾಗಿ ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲರೂ ಕೂಡ ಜೊತೆಯಾಗಬೇಕಾಗಿ ಕಾರ್ಯಕ್ರಮದ ಆಯೋಜಕರ ವತಿಯಿಂದ ವಿನಮ್ರ ಕೋರಿಕೆ. ಈಗ ನಮ್ಮ ಈ ಒಂದು ಕರ್ನಾಟಕದ ಈ ಒಂದು ಅದ್ಭುತವಾದ ಕಾರ್ಯಕ್ರಮ, ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಅದ್ಭುತವಾದಂತಹ ಕರ್ನಾಟಕದ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್ ಮೇಡಮ್ ಅವರು ಇದ್ದಾರೆ. ನಮಗೋಸ್ಕರ ಆಗಿದ್ದ ಹಲವಾರು ಗೀತೆಗಳನ್ನ ಹಾಡ್ತಾ ಬರ್ತಾ ಇದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಿಲ್ಲಿದ್ದಾರೆ ಮತ್ತು ನಮ್ಮ ಎಲ್ಲ ಗೌರವಾನ್ವಿತರು, ನಮ್ಮ ಸಚಿವರು ಎಲ್ಲರೂ ಇಲ್ಲಿ ಇದ್ದಾರೆ. ಅವರಿಗೋಸ್ಕರ ಕನ್ನಡದ ಮತ್ತೆರಡು ಹಾಡುಗಳ ಮುಖಾಂತರ ನಿಮ್ಮೆಲ್ಲರನ್ನು ರಂಜಿಸ್ತಾರೆ. ಅದಕ್ಕೂ ಮುಂಚೆ ಕನ್ನಡಾಂಬೆ बोलो भारत माता की, कन्नडांबೆಗೆ ಧನ್ಯವಾದ.
ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಅವರಿಗೂ ಹಾಗೂ ನಮ್ಮೆಲ್ಲರ ಪ್ರೀತಿಯ ಡಿಸಿಎಂ ಆಗಿರುವಂತಹ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೂ ಅವರ ಇಡೀ ಕುಟುಂಬ ಇವತ್ತೇನಿದೆ ಅವರೆಲ್ಲರಿಗೂ ನಮ್ಮ ಪ್ರೀತಿಯ ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕೋರ್ತಾ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಮಹಿಳಾ ಪರವಾದ ಚಿಂತನೆಯುಳ್ಳಂತಹ ಸರ್ಕಾರ, ಅದು ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ. ನಿಮ್ಮೆಲ್ಲರ ವತಿಯಿಂದ ಜೋರ ಚಪ್ಪಾಳೆಗಳ ಶುಭ ಸ್ವಾಗತ. ಅನ್ನರಾಮಯ್ಯ, ಕನ್ನಡರಾಮಯ್ಯ, ಕಲ್ಯಾಣರಾಮಯ್ಯ, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳೇ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಆದರದ ಸ್ವಾಗತ. ನೀರಿನಂತೆ ನಿರ್ಮಲ, ಹೂವಿನಂತೆ ಕೋಮಳವಾದ ಮನಸ್ಸಿರುವಂತ ನಮ್ಮ ನಾಯಕರು, ನಮ್ಮ
ಸನ್ಮಾನ್ಯ ಶ್ರೀಯುತರಾದಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಆದರದ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ, ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸಮಾಜ ಕಲ್ಯಾಣ ನೆಚ್ಚಿನ ನಾಯಕರು ಅವರೇ ನಮ್ಮ ಉಪಮುಖ್ಯಮಂತ್ರಿಗಳು. ನಮ್ಮ ನೆಚ್ಚಿನ ನಾಯಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ, ಪ್ರೀತಿಯ ಚಪ್ಪಾಳೆಯೊಂದಿಗೆ, ಹೃದಯದ ಬಡಿತದಂತೆ ಕಾರಣ ಚಕ್ರದಂತೆ ನಿತ್ಯವೂ ಬೆಳಗುವ ಸೂರ್ಯನಂತೆ ಅಹರ್ನಿಶೆ ಜನಸೇವೆಗಾಗಿ ತುಡಿಯುತ್ತಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಶ್ರೀ ಡಿ.ಕೆ. ಶಿವಕುಮಾರ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಏನೋ ಊಟ ಮಾಡ್ಲಿಲ್ವೇನೋ, ಶಕ್ತಿ ಇಲ್ವೇನೋ, ಇನ್ನೊಂದ್ಸತಿ ನಮಸ್ಕಾರ. ಬಂಧುಗಳೇ, ಎಲ್ಲ ನನ್ನ ತಾಯಿಯರೇ, ಸೋದರಿಯರೇ, ವೇದಿಕೆ ಇರುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ರಾಷ್ಟ್ರದ ಹಿರಿಯ ನಾಯಕಿ ಶ್ರೀಮತಿ ಮಾರನಾಡವರವರೇ, ಈ ರಾಜ್ಯದ ಶ್ರೀ ಶಕ್ತಿಯ ಅಧಿಕಾರಿ ಸೋದರಿ ಮೊಟ್ಟಮ್ಮನವರೇ, ವೇದಿಕೆ ಇರುವಂತ ನಮ್ಮ ಸಹೋದ್ಯೋಗಿಗಳಂತ ಮಾದೇವಪ್ಪನವರೇ, ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ನೆಚ್ಚಿನ ಮಂತ್ರಿಗಳಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಕೆ ಎಚ್ ಮುನಿಯಪ್ಪನವರೇ, ರಾಣಿ ಸತೀಶ್ ಅವರೇ, ಜಯಮಾಲಾ ಅವರೇ, ಎಚ್ ಎಂ ರೇವಣ್ಣವರೇ, ರೂಪಾ ಶಶಿಧರ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಾಗಲಕ್ಷ್ಮಿ ಅವರೇ, ಪದ್ಮಾವತಿ ಅವರೇ, ಜಲ್ಜಾ ನಾಯಕರವರೇ, ಶ್ರೀಮತಿ ಲೀಲಾ ವಿನಯ್ ಕುಲಕರ್ಣಿ ಅವರೇ, ಮತ್ತು ವೇದಿಕೆ ಇರುವಂತ ಎಲ್ಲ ಇತರ ಎಲ್ಲ ಚೇರ್ಮನ್ಗಳೇ, ಶಾಸಕ ಮಿತ್ರರೇ, ಎಲ್ಲ ಗಣ್ಯ ಶಾಸಕರೇ, ಸತ್ತು ಗೊತ್ತಾಯಿಲ್ಲ, ಕ್ಷಮಿಸಬೇಕು. ಎಲ್ಲ ಅಧಿಕಾರಿಗಳೇ, ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ಎಲ್ಲ ಈ ಭೂಮಿಯ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ದೇಶದ ಭವಿಷ್ಯವನ್ನ ನಿರ್ಮಾಣವನ್ನು ಮಾಡಲಿಕ್ಕೆ ಇಂದಿರಾ ಗಾಂಧಿಯವರ ಆದರ್ಶ, ಇಂದಿರಾ ಗಾಂಧಿಯವರ ಚಿಂತನೆಯಲ್ಲಿ ಹಗಲು ರಾತ್ರಿ ಸಮಾಜಕ್ಕೆ ದುಡಿತಾ ಇದ್ದಂತ ಎಲ್ಲ ನನ್ನ ತಾಯಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗೆ ಹುಳಿ ಇಲ್ಲ, ತುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಹಣ್ಣಂತೆ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ, ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣಂತೆ. ದುಂಬಿಗೆ ಕರಿ ಇಲ್ಲ ಅಂದ್ರೆ ಈ ಕಪ್ಪು, ಈ ಮೈಕಲ್ಲಿರೋ ಕಪ್ಪು, ಕೂದಲಲ್ಲಿರೋ ಕಪ್ಪು, ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡುವಂತ ದುಂಬಿ ಮಗಕ್ಕೆ ಕ್ಲಾಸ್ ಅಲ್ಲಿ ಹೊಡೆದ ಮುಡಿತಾ ಇರ್ತದಂತೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಿವು ಅಂತ ಕರೀತಾರೆ. ಅಂದ್ರೆ ನಿಂಬೆಗೆ ಹುಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ, ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ, ನಿಂಬೆಗೆ ಹುಳಿ ಇಲ್ಲ, ದುಂಬಿಗೆ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ರಾಜ್ಯದಲ್ಲಾಗ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಆ ರೂಪನೇ ಇವತ್ತು ಇಂದಿರಾ ಗಾಂಧಿಯವರ ಏನು ಈ ದೇಶದ ಒಬ್ಬ ದೊಡ್ಡ ಮಹಿಳಾ ಶಕ್ತಿ, ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂತ ಮಹಾಶಕ್ತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮದ 50 ವರ್ಷದ ಸಂಭ್ರಮ
ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಸಹೋದ್ಯೋಗಿಗಳು, ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಹತ್ರ ಚರ್ಚೆಯನ್ನ ಮಾಡಿದ್ರು. ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ನೆನಪು ಮಾಡಿದ್ರು. ನಾನು ಒಂದು ಮಾತು ಹೇಳ್ತಾ ಇರ್ತೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಆದ್ರೆ ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಲ್ಲ ಗೃಹಲಕ್ಷ್ಮಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಿ ಇದೊಂದು ಐತಿಹಾಸಿಕ ದಿನ. ಈ ಅಕ್ಕ ಪಡೆಯೋದು ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಸಿದ್ದರಾಮಯ್ಯನವರು ನಾವಿಬ್ರು ಸೇರಿ ನನಗೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದಾಗ ನಾನು ಈ ರಾಜ್ಯದ ಜನತೆಗೆ ಒಂದು ಮಾತನ್ನು ಕೊಟ್ಟಿದ್ದೆ. ಏನಂದ್ರೆ ನನಗೆ ಹೆಣ್ಣು ಮಕ್ಕಳ ಮೇಲೆ, ಯುವಕರ ಮೇಲೆ ಅಪಾರವಾದ ನಂಬಿಕೆ ಅಂತ ಹೇಳಿ, ಆ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು 3 ಕಾರ್ಯಕ್ರಮಗಳನ್ನ ಏನು ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳಲ್ಲಿ 3 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಆ 3 ಕಾರ್ಯಕ್ರಮಗಳು ಕೂಡ ನೇರವಾಗಿ ಹೆಣ್ಣು ಕುಟುಂಬದ ಕಣ್ಣು, ಆ ಹೆಣ್ಣಿಗೆ ಶಕ್ತಿ ಕೊಡಬೇಕು, ಆ ಹೆಣ್ಣಿಗೆ ಶಕ್ತಿ ಕೊಟ್ಟ ಮಾತ್ರ ಸಮಾಜ ಅನುಕೂಲ ಆಗ್ತದೆ ಅಂತ ಹೇಳಿ 5 ಗ್ಯಾರಂಟಿಗಳ ಕೀಲಿ ನಾವು ಈ 3 ಗ್ಯಾರಂಟಿಗಳನ್ನ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸಹಾಯ ಮಾಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇವತ್ತು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರ 150 ವರ್ಷದ ಹಿಂದೆಯ ದೃಷ್ಟಿ. ನೀವು ಬರೀ ಹೆಣ್ಣುಮಕ್ಕಳ ಒಂದು ಕುಟುಂಬವನ್ನ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ, ತಮ್ಮ ಕುಟುಂಬವನ್ನ ಬದಿಗಟ್ಟಿ ತಮ್ಮ ಮಕ್ಕಳನ್ನ ಆರೋಗ್ಯವಂತ ಜೊತೆಯಲ್ಲಿ ಸಮಾಜದ ಹೆಣ್ಮಕ್ಕಳನ್ನ ಕೂಡ ಇವತ್ತು ನೀವು ಸೇವೆ ಮಾಡಿಕೊಂಡು ಕಾಪಾಡಿ ಇಡೀ ಸಮಾಜವನ್ನು ಬೆಳೆಸಂತ ಒಂದು ತ್ಯಾಗದ ಮೈ ತೀರ್ಮಾನವನ್ನು ತಾವೆಲ್ಲ ತೆಗೆದುಕೊಂಡಿದ್ದಾರಲ್ಲ. ನಿಮ್ಮ ಹೋರಾಟ, ನಿಮ್ಮ ಪರಿಶ್ರಮ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ತಾವು ಅಂಗನವಾಡಿಯ ಕಾರ್ಯಕರ್ತರಲ್ಲ, ನೀವು ಸಮಾಜದ ಪೋಷಕರು, ನೀವು ಸಮಾಜದ ತಾಯಿಯರು, ನೀವು ಒಂದೇ ನೀವು ಜನ್ಮ ಕೊಟ್ಟಂತ ತಾಯಿ ಅಲ್ಲ, ಆ ತಾಯಿಯ 2ನೇ ಸ್ಥಾನದಲ್ಲಿ ನೀವು ಈ ಒಂದು ಸಮಾಜವನ್ನು ನೀವು ನಿರ್ಮಾಣ ಮಾಡುವಂತ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಇವತ್ತು ಶ್ರೀ ಕಾರ್ಯಕ್ರಮ ನಾನು ಸಹಕಾರ ಮಂತ್ರಿ ಆಗಿದ್ದೆ. ಅವತ್ತು ಗವರ್ನರ್ ರಮಾದೇವಿ ಅವರು ಗವರ್ನರ್ ಇದ್ದರು. ನಾನು ಕಾರ್ಯಕ್ರಮಕ್ಕೆ ಬೀದರ್ ಹೋಗಿದ್ದೆ. ಅಲ್ಲಿ ಸಂಘಟನೆಯನ್ನು ನೋಡಿದೆ. ಬಂದು ಎಸ್ ಎಂ ಕೃಷ್ಣ ಅವರು ಹೇಳಿದೆ, ಈ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡಬೇಕು ಅಂತೇಳಿ. ಅವತ್ತು ಆ ಶ್ರೀ ಶಕ್ತಿಯ ವಿಚಾರವನ್ನ ಚರ್ಚೆ ಮಾಡಿ ಕ್ಯಾಬಿನೆಟ್ ನಲ್ಲಿ ನಾನು ಕೃಷ್ಣರವರು ಮತ್ತು ಅನೇಕ ಅಧಿಕಾರಿಗಳೆಲ್ಲ ಮತ್ತೆ ಸೆಪರೇಟ್ ಮಾತಾಡಿ ಮೋಟಮ್ನವರಿಗೆ ಈ ಜವಾಬ್ದಾರಿ ವಹಿಸಬೇಕು ಅಂತೇಳಿ ಇದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಆರ್ಥಿಕವಾದಂತ ಕ್ರಾಂತಿ. ಇವತ್ತು ಹೆಣ್ಣುಮಕ್ಕಳು ಮನೆಯಿಂದ ಹೊರಗಡೆಯಿಂದ ಬಂದು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರ ಕುಟುಂಬವನ್ನ ರಕ್ಷಣೆ ಮಾಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಕೊಟ್ಟಿದೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನೀರಿನಂತೆ ನಿರ್ಮಲ, ಹೂವಿನಂತೆ ಕೋಮಲವಾದ ಮನಸ್ಸಿರೋ ಅಂತ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ನಮ್ಮ ಮುಖ್ಯಮಂತ್ರಿಗಳಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕಳಕಳಿಯ ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಮಹಿಳಾ ಪರವಾದಂತಹ ಚಿಂತನೆಯುಳ್ಳ ಮಹಾನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಸಿದ ಹೊಟ್ಟೆಗಳ ತುಂಬಿಸಿದಂತಹ
ಅಪರೂಪದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಹೆಮ್ಮೆಯ ಜನನಾಯಕರು ಧೀಮಂತ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಿಮಗಾಗಿ ನಿಮ್ಮ ಮುಂದೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರೇ, ಕೆ.ಎಚ್. ಮುನಿಯಪ್ಪ ಅವರೇ, ಅರಣ್ಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಶಿಶು ಮರಣ, ತಾಯಂದಿರ ಮರಣ ಇದು ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿ ಕೊಡ್ತಾರೆ. ಇದರ ಉದ್ದೇಶ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅಪೌಷ್ಟಿಕತೆ, ಶಿಶು ಮರಣದಂತ ಗಂಭೀರವಾದಂತ ಸಲಹೆ, ಗಂಭೀರವಾದಂತ ಸಮಸ್ಯೆ ಮತ್ತೆ ತಾಯಂದಿರ ಅಪೌಷ್ಟಿಕತೆ ಮತ್ತು ಮರಣ ಇವುಗಳನ್ನ ತಡೆಗಟ್ಟಬೇಕು, ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕೋಸ್ಕರನೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇವರೆಲ್ಲ ಆರೋಗ್ಯ ಕಾಪಾಡಬೇಕು, ಈ ಮರಣವನ್ನ ತಪ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಾರೆ. ಇವತ್ತು ಕರ್ನಾಟಕದಲ್ಲಿ 69,022 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಳ್ಳತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿಗೆ ಪ್ರಾರಂಭ ಮಾಡುವುದು 33 ತಾಲೂಕುಗಳಲ್ಲಿ, 33 ತಾಲೂಕುಗಳಲ್ಲಿ, ಅದರಲ್ಲಿ ಮಾದೇವಪುರವರ ಕಾನ್ಸ್ಟಿಟ್ಯೂನ್ಸಿ ನರಸೀಪುರನ್ನು ಕೂಡ ಸೇರಿತ್ತು. ಅದೇ ಫಸ್ಟ್ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದರು. ಆಗ ತೀನಸೀಪುರದ ಹೊಸಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ತೀನಸೀಪುರ ಕ್ಷೇತ್ರ, ತೀನಸೀಪುರ ತಾಲೂಕು ಇವತ್ತು
69,922 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಅಲ್ಲಿ ಆರೈಕೆಯನ್ನು ಪಡಿತಾ ಇದ್ದಾರೆ. ಇದನ್ನ ನಾವು ಯಾವಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನೆನಪಿಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಈ ಅಂಗನವಾಡಿ ಕೇಂದ್ರಗಳನ್ನ ICDS ಕಾರ್ಯಕ್ರಮವನ್ನು ಜಾರಿ ಮಾಡದೆ ಹೋಗಿದ್ರೆ ಇವತ್ತು ಇಷ್ಟೊಂದು ಜನ ಮಹಿಳೆಯರು ಸೇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಇದ್ದೀರಿ, ಇದು ಮಹಿಳೆಯರ ಕಾರ್ಯಕ್ರಮ. ಆದ್ರಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಬಂದು ಹೇಳಿದರು, ICDS ಕಾರ್ಯಕ್ರಮ ಆಗಿ 50 ವರ್ಷ ಆಗ್ತಾ ಇದೆ, ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, 50 ವರ್ಷ ಆಗಿದ್ರೆ ಇದು ಒಂದು ಮೈಲಿಗಲ್ಲು, ಇದನ್ನ ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಹೇಳಿದೆ. ಇವತ್ತು ನಿಮ್ಮನ್ನೆಲ್ಲ ಸೇರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಒಂದೇನಪ್ಪ ಅಂತಂದ್ರೆ, ಬಹಳ ಜನ ಅತಿಥಿಗಳು ಕರೆದುಬಿಟ್ಟಿದ್ದೀರಿ. ಬಹಳ ಜನ ಅತಿಥಿಗಳು ಕರೆದಿರೋದು, ಮಹಿಳಾ ಅತಿಥಿಗಳು ಕರೆದಿದೆ, ಪುರುಷ ಅತಿಥಿಗಳನ್ನು ಕರೆದಿದ್ದೀರಿ. ಬಹುಶಃ ರಾಜ್ಯದ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಪಾಪ ನೀವೆಲ್ಲ ಮಕ್ಕಳು ಅಲ್ಲ, ಹೆಣ್ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಬಹಳ ಜವಾಬ್ದಾರಿಯಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ನಿಜವಾದ ಅರ್ಥದಲ್ಲಿ ನೀವು ಎರಡನೇ ತಾಯಿಯಂತೆ ಕರ್ತವ್ಯ ನಿಭಾಯಿಸ್ತಾ ಇದ್ದೀರಿ. ಎರಡನೇ ತಾಯಿ ನೀವು. ಮಕ್ಕಳಿಗೆ ಮೊದಲನೇ ತಾಯಿ ಎತ್ತ ತಾಯಿ ಆದರೆ, ನೀವು ಈ ಮಕ್ಕಳ ಆರೈಕೆ ಜವಾಬ್ದಾರಿಯನ್ನು ತಗೊಂಡಿದ್ದೀರಲ್ಲ, ಆ ಜವಾಬ್ದಾರಿ ನೀವು ಎರಡನೇ ತಾಯಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ. ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ. ಶಿಶು ಮರಣ ಕಡಿಮೆ ಆಗ್ತಾ ಇದೆ. ತಾಯಿಗಳ ಮರಣ ಕಡಿಮೆ ಆಗ್ತಾ ಇದೆ. ಈ ಜವಾಬ್ದಾರಿ ಇದೆಯಲ್ಲ, ಇದು ಬಹಳ ಉದಾತ್ತವಾದಂತ ಕೆಲಸ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ಮಕ್ಕಳಿದಾವಲ್ಲ, ಈ ಮಕ್ಕಳೇ ದೇಶದ ಮುಂದಿನ ಭವಿಷ್ಯ. ಅವ್ರನ್ನ ಶಿಕ್ಷಣ ಕೊಡ್ತಕ್ಕಂಥದ್ದು, ಅಪೌಷ್ಟಿಕತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅವರ ಮರಣಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕಿಂತ ಉತ್ತಮವಾದಂತ ಕೆಲಸ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇವತ್ತು
ಸಹಕಾರ ಸಂಘವನ್ನು ಕೂಡ ರಚನೆ ಮಾಡಿದ್ದಾರೆ ಅಲ್ಲ. ವಿವಿಧ ದೇಶ ಸಹಕಾರ ಸಂಘ ಪ್ರಾರಂಭವಾಗಿದೆ. ಅದು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಆಗದೆ ಹೋದರೆ, ಸಾಮಾಜಿಕವಾಗಿ ಸ್ವಾವಲಂಬನೆ ಆಗದೆ ಹೋದರೆ ಸಮಾಜ ಮುಂದುವರಿಯಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಮಾಜದಲ್ಲಿ ಅಸಮಾನತೆ ಇದೆ. ಯಾಕಂತಂದ್ರೆ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಯಾವುದೇ ಜಾತಿ ಧರ್ಮದ ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಅಕ್ಷರ ಸಂಸ್ಕೃತಿಗೆ ಒಳಪಟ್ಟು ಶಿಕ್ಷಿತರಾಗ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಹೆಚ್ಚು ಅಂಕಗಳನ್ನ ಪರೀಕ್ಷೆಗಳಲ್ಲಿ ತಗೋತಾ ಇದ್ದಾರಲ್ಲ ಅಂತಕ್ಕಂಥದ್ದೇ ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು 100 ಸಾಕ್ಷರತೆ ಬಂದಿಲ್ಲ ಮಹಿಳೆಯರಿಗೆ. 100 ಸಾಕ್ಷರತೆ ಬರಬೇಕು. ಜೊತೆಗೆ ಹೆಣ್ಣು ಮಕ್ಕಳಲ್ಲೂ ಕೂಡ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾದಂತಹ ಜ್ಞಾನ ಬರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು, ಹೆಣ್ಣೇ ಸಮಾಜದ ಕಣ್ಣು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅದನ್ನ ಎಲ್ಲರೂ ಕೂಡ ಒಪ್ಪಬೇಕಾಗ್ತದೆ. ಒಂದು ಹೆಣ್ಣು ವಿದ್ಯಾವಂತೆ ಆದರೆ ಕುಟುಂಬದವರೆಲ್ಲ ವಿದ್ಯಾವಂತರಾಗ್ತಾರೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಮಾತುಗಳನ್ನ, ಅದಕ್ಕೆ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೋಸ್ಕರ ನಾವು 2 ಪ್ರಮುಖವಾದಂತಹ ಕಾರ್ಯಕ್ರಮಗಳನ್ನ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡೋದು. ಒಂದು ಶಕ್ತಿ ಯೋಜನೆ, ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ನಾವು ಪ್ರಾರಂಭ ಮಾಡೋದ್ರಿಂದ ಇವತ್ತಿನವರೆಗೆ 600 ಕೋಟಿಗೂ ಹೆಚ್ಚು ಮಹಿಳೆಯರು ಸರ್ಕಾರಿ ವಾಹನಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಹೇಳ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1,26,00,000 ಕುಟುಂಬದ ಯಜಮಾನಿಯರಿಗೆ 1,26,00,000 ಕುಟುಂಬದ ಯಜಮಾನಿಯರಿಗೆ 2 ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2 ಲಕ್ಷ ರೂಪಾಯಿಗಳಲ್ಲ, 2,000 ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಹೆಣ್ಣುಮಕ್ಕಳು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸಬಲರಾಗಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಅವರು ಮುಖ್ಯವಾಗಿ ನೀವು ಬರಬೇಕು, ಸಮಾಜದಲ್ಲಿ ಸರಿಸಮಾನವಾಗಿ ಬಾಳಬೇಕು, ಅವ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000 ಕೋಟಿಗೂ ಹೆಚ್ಚು ರೂಪಾಯಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡುವವರಿಗೆ ಅವರ ಕಣ್ಣು ತೆರೀಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1,04,000 ಕೋಟಿ 1,04,000 ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದ್ದೇವೆ ಗ್ಯಾರಂಟಿ ಯೋಜನೆಗಳನ್ನ. ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ರು, ನರೇಂದ್ರ ಮೋದಿ ಅವರು ವಿರೋಧ ಮಾಡಿದ್ರು. ಅವರು ಹೇಳಿದ್ರು ರಾಜಸ್ಥಾನದಲ್ಲಿ
ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ದಿವಾಳಿ ಆಗ್ಬಿಡ್ತದೆ. ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಸಬಲರಾದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳಿದ್ರು, ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ, ಯಶಸ್ಸಾಗ್ತದೆ. ಇಲ್ಲೇ ಹೋದರೆ ಸಾರ್ಥಕ ಆಗಲ್ಲ, ಯಶಸ್ಸಾಗಲ್ಲ ಅಂತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವರು ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತುಗಳು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.